ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ಯಾಪ್ಸಿಕಮ್ ಚಿತ್ರಾನ್ನ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ, ನಿಮಗೂ ಏನೇನು ಬೇಕು ಹೇಳ್ತೀನಿ. ಮೊದಲಿಗೆ ನಾವು ಸೋನಾ ಮಸೂರಿ ರೈಸನ್ನೇ ಬಾಯ್ಲ್ ಮಾಡಿಕೊಂಡು ಪುಡಿ ಪುಡಿಯಾಗಿ ಮಾಡಿ ಇಟ್ಕೋಬೇಕು. ತಣ್ಣಗಾಗಿರಬೇಕು. ಇಂಗ್ರೀಡಿಯೆಂಟ್ಸ್ ನೋಡೋಣ. ಕ್ಯಾಪ್ಸಿಕಮ್ 1 ಕಪ್, ಈರುಳ್ಳಿ 1 ಕಪ್, ಕರಿಬೇವು ಸ್ವಲ್ಪ, ಹಸಿಮೆಣಸಿನ್ಕಾಯಿ 10, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಂಬೆಹಣ್ಣು ಅರ್ಧ, ಕಾಯಿ ತುರಿ ಅರ್ಧ ಕಪ್, ಜೀರಿಗೆ 1 ಸ್ಪೂನ್, ಸಾಸಿವೆ 1 ಸ್ಪೂನ್, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಮೆಂತ್ಯ ಪೌಡರ್ ಅರ್ಧ ಸ್ಪೂನ್, ಎಲ್ಚಿ ಇಂಗುವ, ಅರಿಶಿಣ ಅರ್ಧ ಸ್ಪೂನ್, ಕಡಲೆ ಬೀಜ ಸ್ವಲ್ಪ, ಒಗ್ಗರಣೆಗೆ ಆಯಿಲ್. ಬನ್ನಿ, ಸ್ಟವ್ ಅಂಟಿಸ್ಕೊಡೋಣ. ಬಾಣಲಿ ಇಟ್ಕೊಡೋಣ. ಆಯಿಲ್ ಹಾಕ್ಕೊಡೋಣ. ಫ್ರೆಂಡ್ಸ್, ನಿಮಗೊಂದು ಸೀಕ್ರೆಟ್ ಹೇಳಬೇಕು. ನಮ್ಮ ಮನೇಲಿ ಫಸ್ಟು ಚಿತ್ರಾನ್ನದಲ್ಲಿ ಕಡಲೆ ಬೀಜ ಹಾಕಂಗಿಲ್ಲ. ನಮ್ಮ ಮನೇಲಿ ಫಸ್ಟು ಚಿತ್ರಾನ್ನಕ್ಕೆ ಕಡಲೆ ಬೀಜ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಚಿತ್ರಾನ್ನದಲ್ಲಿ ತಿಂತಾ ಇರುವಾಗ ಗರಿ ಗರಿಯಾಗಿ ಸಿಕ್ಕಬೇಕು. ಅದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನೋಡಿ ಈ ಥರ. ಬನ್ನಿ, ಅದೇ ಆಯಿಲಲ್ಲಿ ನಾವು ಒಗ್ಗರಣೆ ಹಾಕ್ಕೊಡೋಣ. ಜೀರಿಗೆ 1 ಸ್ಪೂನ್, ಸಾಸಿವೆ 1 ಸ್ಪೂನ್ ಹಾಕ್ಕೋಬೇಕು. ಚಿಟಪಟ ಅಂತ ಇದೆ. ಇವಾಗ ನಾವು ಇದರಲ್ಲೇ ಕಡಲೆಬೇಳೆ ಹಾಕ್ಕೊಡೋಣ. ಉದ್ದಿನಬೇಳೆನೂ ಸಹ ಹಾಕ್ಕೊಡೋಣ. ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ. ಇದರಲ್ಲೇ ಕರಿಬೇವು ಹಾಕ್ಕೊಡೋಣ. ಫ್ರೈ ಮಾಡಿದಾಗಿದೆ. ಈಗ ಇದಕ್ಕೆ ಅರಿಶಿಣ ಸೇರಿಸೋಣ. ಇದರಲ್ಲೇ ಮೆಂತ್ಯ ಪೌಡ್ರನ್ನು ಸೇರಿಸಿ ಫ್ರೈ ಮಾಡಬೇಕು. ಫ್ರೈ ಆಗಿದೆ. ಇದರಲ್ಲೇ ಎಲ್ಚಿ ಇಂಗುವನ್ನೇ ಸೇರಿಸೋಣ. ಚಿತ್ರಾನ್ನಕ್ಕೆ ಇಂಗುವ ತುಂಬ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಹೆಲ್ತ್ಗೆ ಒಳ್ಳೆಯದೇ. ಇದರಲ್ಲೇ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡಿಕೊಡೋಣ. ಫ್ರೈ ಆಗಿದೆ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇದರಲ್ಲೇ ನಾವು ಚಿತ್ರಾನ್ನಕ್ಕೆ ಬೇಕಾಗಿರೋ ಅಷ್ಟು ಸಾಲ್ಟನ್ನೇ ಉಪ್ಪನ್ನೇ ಸೇರಿಸ್ಬೇಕು. ಸೇರಿಸಿದಾಗಿದೆ. ಬನ್ನಿ, ಇವಾಗ ಆಲ್ರೆಡಿ ಮೊದಲೇ ಬಾಯ್ಲ್ ಮಾಡಿಕೊಂಡು ತಣ್ಣಗಾಗಿರೋ ರೈಸನ್ನೇ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ನಿಮಗೆ ಹುಣಸೆಹಣ್ಣು ರಸ, ನಿಂಬೆಹಣ್ಣು ರಸವನ್ನೇ ಸೇರಿಸಬೇಕು. ಸೇರಿಸಿದಾಗಿದೆ. ಅದು ಸ್ಕಿಪ್ ಆಗಿದೆ. ಈಗ ಕಡಲೆ ಬೀಜ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೇ ಹೇಗೆ ಚಿತ್ರಾನ್ನ ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ಗರಿ ಗರಿಯಾಗಿ ಇಷ್ಟಪಡ್ತೀರಾ? ಬನ್ನಿ, ನಾವು ಸರ್ವ್ ಮಾಡ್ಕೊಡೋಣ. ಸರ್ವಿಂಗ್ ಪ್ಲೇಟಲ್ಲೇ ಹಾಕ್ಕೊಡೋಣ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಹೀಗೆ ಮಾಡಿದ್ರೇ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್. ಥ್ಯಾಂಕ್ ಯು.